ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜಾಯಂಟ್ಸ್ ನಡುವಿನ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದುಕೊಂಡಂತಹ ಸಮೀರ್ ರಿಜ್ವಿ ಅವರು MS ಧೋನಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಕುರಿತು ನೀಡಿದರು ಅಚ್ಚರಿ ಹೇಳಿಕೆ. ಅವರು ನೀಡಿರುವಂತಹ ಹೇಳಿಕೆ ಕೇಳಿದರೆ ನೀವು ಶಾಕ್ ಆಗೋದಂತೂ ಪಕ್ಕಾ ಸ್ನೇಹಿತರೆ. MS ಧೋನಿಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ IPL ಅಲ್ಲಿ ಯಾವ ತಂಡ ಇಷ್ಟವೆಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ಸಮೀರ್ ರಿಜ್ವಿ ಅವರು MS ಧೋನಿ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ನೋಡೋಣ. ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ LSG ತಂಡವು ನಿಗದಿತ 18.4 ಓವರ್ಗಳಿಗೆ ತನ್ನ ಎಲ್ಲ ವಿಕೆಟ್ ಕಳೆದುಕೊಂಡು 141 ರನ್ಗಳು ಕಲೆ ಹಾಕಿತ್ತು. ಇದರಲ್ಲಿ ಬಂದ್ಬಿಟ್ಟು ಮಿಚೆಲ್ ಮಾರ್ಸ್ ಅವರು 35 ರನ್, ರಿಷಬ್ ಪಂತ್ 7 ರನ್, ಆಡಮ್ ಮಾರ್ಕ್ರಮ್ ಅವರು 11 ರನ್, ಆಯುಷ್ ಬದೋನಿ ಡಕ್ಕಿಗೆ ಔಟ್ ಆದವರು. ಇನ್ನು ನಿಕೋಲಸ್ ಪುರಾನ್ ಸಹ ಬಂದಷ್ಟೇ ವೇಗವಾಗಿ ಪೇಲನತ್ ನಡೆದರು. ಅಬ್ದುಲ್ ಸಮದ್ ಅವರು 36 ರನ್, ಮೈಕಿ ಚೌಧರಿ ಅವರು 14 ರನ್ ಹಾಗೂ ಶಹಬಾಜ್ ಅಹಮದ್ ಅವರು 15 ರನ್ಗಳ ನೆರವಿನಿಂದ 140 ರನ್ಗಳ ಕಲೆ ಹಾಕಲಷ್ಟೇ ಶಕ್ತವಾಯಿತು ಅಂತಾನೆ ಹೇಳ್ಬೋದು LSG ತಂಡವು. ಇನ್ನು ಈ ಅಲ್ಪ ಮೊತ್ತವನ್ನು ಚೇಸ್ ಮಾಡಲು ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೂ ಸಹ ಪವರ್ ಪ್ಲೇನಲ್ಲೇ ದೊಡ್ಡ ಆಘಾತನೇ ಎದುರಾಯಿತು ಅಂತ ಹೇಳ್ಬೋದು. KL ರಾಹುಲ್ ಅವರು ಡಕ್ಔಟ್ಗೆ ಒಂದು ಬಾಲ್ಗೆ ಡಕ್ಔಟ್ ಆಗೋದ್ರ ಮೂಲಕ ಪೇಲನತ್ ನಡೆದರು. ಪ್ರಥಮ್ ನಿಶಾಂಕ್ ಅವರು ಸಹ 1 ರನ್ಗೆ ಪೇಲನತ್ ನಡೆದರು. ನಿತೀಶ್ ರಾಣಾ ಅವರು 15 ರನ್, ಸಮೀರ್ ರಿಜ್ವಿ ಅವರು 47 ಬಾಲ್ಗಳಲ್ಲಿ 5 4 ಹಾಗೂ 4 ಸಿಕ್ಸರ್ ಒಳಗೊಂಡಂತ 70 ರನ್ಗಳ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿದರು ಅಂತಲೇ ಹೇಳ್ಬೋದು. ಇನ್ನು ಅಕ್ಷರ್ ಪಟೇಲ್, ಕ್ಯಾಪ್ಟನ್ ಆಗಿರುವಂತಹ ಅಕ್ಷರ್ ಪಟೇಲ್ ಅವರು ಸಹ ಬಂದಷ್ಟೇ ವೇಗವಾಗಿ ಪೇಲನತ್ ನಡೆದರು. ಡಕ್ಔಟ್ ಆಗೋದ್ರ ಮೂಲಕ ಟ್ರಿಸ್ಟನ್ ಸ್ಟಬ್ ಅವರು 39 ರನ್ಗಳ ನೆರವಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 17.1 ಬಾಲ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಈ ಟಾರ್ಗೆಟ್ ಅನ್ನು ಯಶಸ್ವಿಯಾಗಿ ಚೇಸ್ ಮಾಡಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತಹ ಸಮೀರ್ ರಿಜ್ವಿ ಅವರು MS ಧೋನಿಯ ಕುರಿತು ಈ ರೀತಿಯಾಗಿ ತಿಳಿಸಿರ್ತಾರೆ ಸ್ನೇಹಿತರೆ. MS ಧೋನಿ ಅವರ ಜೊತೆ ನಾನು ಹಲವಾರು ಬಾರಿ ನೆಟ್ ಪ್ರಾಕ್ಟೀಸ್ನಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ಅವರು ನನಗೆ ಬಹಳಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಅವರು ನೀಡಿರುವಂತಹ ಕೆಲವೊಂದು ಸಲಹೆಗಳಲ್ಲಿ ನಾನು ಇಂದು ಪಾಲಿಸಿದೆ. ಆ ಸಲಹೆಗಳು ನನಗೆ ತುಂಬಾನೇ ಅಲ್ಪ ಆಯ್ತು ಅಂತಾನೆ ಹೇಳ್ಬೋದು ಅಂತ ಹೇಳಿರ್ತಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದ ಸಮೀರ್ ರಿಜ್ವಿ ಅವರು ಈ ರೀತಿಯಾಗಿ ತಿಳಿಸಿರ್ತಾರೆ. MS ಧೋನಿ ಅವರು ನನಗೆ ಒಂದು ಮಾತು ಹೇಳಿದರು, ನೀನು ಎಂಥ ಸಿಚುವೇಶನಲ್ಲೂ ಸಹ ಬ್ಯಾಟಿಂಗ್ಗೆ ಬಂದರೆ ಒಬ್ಬ ಯೋಧನಂತೆ ಆಗಿ ನೀನು ಬೌಲರ್ ಎದುರಿಗೆ ನಿಲ್ಲಬೇಕಾಗುತ್ತದೆ ಅಂತ ಹೇಳಿದ್ದರು ಸ್ನೇಹಿತರೆ. ಅವರು ಹೇಳಿದ ಆ ಮಾತು ನನಗೆ ತುಂಬಾನೇ ನೆನಪಿಗೆ ಬರ್ತಾ ಇತ್ತು. ಯಾಕೆಂದರೆ ಮೊಹಮ್ಮದ್ ಶಮಿ ಅಂತ ದಿಗ್ಗಜ ಬೌಲರ್ ಎದುರು ನಾನು ಆಡುತ್ತಿದ್ದೆ. ಮೊಹಮ್ಮದ್ ಶಮಿ ಮತ್ತು ಪ್ರಿನ್ಸ್ ಯಾದವ್, ಮೊಹಸಿನ್ ಖಾನ್, ಆಂಡ್ರಿಸ್ ನೋಟ್ಕಿ ಅವರ ಅಂತ ಬಹುದೊಡ್ಡ ಹೆಸರುವಾಸಿಯಾಗಿರುವಂಥ ಬಾಲರ್ಗಳ ಎದುರು ನಾನು ಇಂದು ಬ್ಯಾಟ್ ಬೇಯಿಸಬೇಕಾಗಿತ್ತು ಅಂತಲೇ ಹೇಳ್ಬೋದು ಅಂತ ಹೇಳಿರ್ತಾರೆ ಸ್ನೇಹಿತರೆ. ನಿಮಗೆ ಏನಿಸ್ತದೆ ಸ್ನೇಹಿತರೆ, ಸಮೀರ್ ರಿಜ್ವಿ ಅವರು MS ಧೋನಿ ಕುರಿತು ಮಾತನಾಡಿರೋದನ್ನು ನಿಮಗೆ ಹೇಗೆ ಅನಿಸಿದೆ ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹಾಗೆ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ ಇಟ್ಕೊಂಡು ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.